A few moments later. Actually. A few inches later. Actually. ಆ್ಯಕ್ಚುಲಿ ಇವಾಗ ನಾನು ಮೈಸೂರಲ್ಲಿದ್ದೀನಿ. ಮೈಸೂರಿಗೆ ಶಿಫ್ಟ್ ಆಗ್ಬಿಟ್ಟು 2 ತಿಂಗಳಾಗೈತೆ, 2-3 ತಿಂಗಳಾಯಿತು. ಸೊ ಮೈಸೂರಿಗೆ ಬಂದಾಗ್ಲಿಂದನೂ ನನ್ನ ಫ್ರೆಂಡು ಕೇಳ್ತಾ ಇರೋದು ಒಂದೇ ಒಂದು ಕ್ವಶನು, ಯೂಟ್ಯೂಬ್ಗೆ ವಾಪಸ್ ವೀಡಿಯೋ ಯಾವಾಗ ಹಾಕ್ತೀಯಾ, ವಾಪಸ್ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀಯ, ಆಗ್ತಾನೆ ಇಲ್ಲ. ಸೊ ಯಾವಾಗ ಹಾಕ್ತೀಯಾ ಅದು ಕೇಳ್ತಾನೆ ಅವನೇ. ಸೊ ಇವಾಗ ಅವನ್ನೆಲ್ಲ ಆಚೆ ಹೋದ. ಸೊ ಆ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನಾನು ಇರೋ ಪ್ಲೇಸ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಇನ್ಮೇಲೆ ವೀಡಿಯೋಸ್ ಹಾಕಬೇಕು. ಆ್ಯಂಡ್ ನಂದು ಒಬ್ಬ ಫ್ರೆಂಡ್ಗೆ ರೀಸೆಂಟಾಗಿ ಕಾಲ್ ಮಾಡಿ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ವೀಡಿಯೋಸ್ ಹಾಕಲ್ಲ ಅವನು. ಯಾರಿಗೆ ಫೋನ್ ಮಾಡಿದ್ರು ಬರೀ ಅದನ್ನೇ ಹೇಳ್ತಾರೆ, ಏನೋ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿಲ್ಲ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿಲ್ಲ ಅಂದ್ಕೊಂಡು ಪೋಸ್ಟ್ ಮಾಡೋದೇ ಆಯಿತು. ಒಂದು 8 ತಿಂಗಳೇನೋ ಆಯಿತು. ಇವಾಗ ಕೇಳ್ತವ್ರೆ ವಾಪಸ್ ಯಾವಾಗ ಮಾಡ್ತೀಯ ಅಂದ್ಕೊಂಡು. ಸೊ ಇವಾಗ ಅದಕ್ಕೆ ಅವನು ನೆನೆ ಕೇಳಿದಾಗ ಅವನು ಏನಂದ ಅಂತಂದರೆ, ವೀಡಿಯೋಸ್ನ ಹಿಂಗೆ ಲಾಂಗಾಗಿ ಪೋಸ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀನು ಅದನ್ನು ಕ್ಲಿಕ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ಅದನ್ನು ಪೋಸ್ಟ್ ಮಾಡು ಅಂತಂದ. ಅದರಲ್ಲಿ ಏನು ಡಿಫಿಕಲ್ಟಿ ಐತೆ ಅಂತಂದರೆ, ನನಗೆ ಕ್ಲಿಪ್ಗಳು ಹೆಂಗೆ ತಗೊಳ್ಳೋದು ಅನ್ನೋದು ಗೊತ್ತಿಲ್ಲ, ಯಾವ ಕ್ಲಿಪ್ನ ಯಾವ ಟೈಮಲ್ಲಿ ಎಲ್ಲಿಟ್ಕೊಂಡು ಎಲ್ಲಿಂದ ಕ್ಲಿಪ್ ತೆಗಿಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ಆ ಕ್ಲಿಪ್ಗೆ ವಾಯ್ಸ್ ಓವರ್ ಕೊಡೋದು ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ವಾಯ್ಸ್ ಓವರ್ ಹೆಂಗೆ ಮಾಡೋದು ಅಂತ. ಇವಾಗ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಸೊ ಏನೋ ಒಂದು ನನಗೆ ಬಂದಿದ್ದ ನಾನು ಮಾತಾಡ್ಕೊತೀನಿ. ಆ ಕ್ಲಿಪ್ಗೆ ವಾಯ್ಸ್ ಓವರ್ ಕೊಡಬೇಕು ಅನ್ನೋ ನಂತರ ಸ್ಕ್ರಿಪ್ಟ್ ಮಾಡಬೇಕು. ನಾನು ಸರ್ಚ್ ಮಾಡಿ ನೋಡಿದಾಗ ಸ್ಕ್ರಿಪ್ಟ್ ಮಾಡಬೇಕು. ಆ ಸ್ಕ್ರಿಪ್ಟಿಗೆ ತಕ್ಕಂತೆ ವೀಡಿಯೋ ಕ್ಲಿಪ್ಪಿಗೆ ತಕ್ಕಂತೆ ಅದು ಮಾತಾಡಬೇಕು. ಅದು ಸ್ವಲ್ಪ ಕಷ್ಟ ನನಗೆ, ಸೀರಿಯಸ್ಲಿ ಕಷ್ಟ. ಸೊ ಅದ್ರ ಮೇಲೆ ಇವಾಗ ವರ್ಕ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಏನಾರು ಅದು ಆಯಿತು ಅಂತಂದರೆ ಆಲ್ಮೋಸ್ಟ್ ಕ್ಲಿಪ್ಪು ಆ ಥರನೂ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ. ಎನಿವೇ ನಾನಿವಾಗ ಮೈಸೂರಲ್ಲಿರೋದು, ನಾನು ರೆಂಟೆಡಲ್ಲಿದ್ದೀನಿ. ಐ ಆಮ್ ಎ ಟೆನೆಂಟ್ ನಾವು. ಈ ಓನರ್ಗೆ ನಾನು ಟೆನೆಂಟ್. ಇವಾಗ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರಿದ್ದೀವಿ. ನೋಡೋಣ ಮುಂದೆ ಯಾವ ರೀತಿ ವೀಡಿಯೋ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಪೋಸ್ಟ್ ಮಾಡ್ತೀನಿ ಅನ್ನೋದು ಮಾತ್ರ ಗ್ಯಾರಂಟಿ. ಇನ್ಮೇಲೆ ವೀಡಿಯೋ ಪೋಸ್ಟ್ ಮಾಡಬೇಕು, ಇವೇ ಮಾಡ್ತೀನಿ. ಆ್ಯಂಡ್